ಹಲೋ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಸನಪುರ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಒಂದು ಹೊಸ ರೆಸಿಪಿ ತಂದಿದ್ದೀನಿ. ಅದೇನಪ್ಪ ಅಂದರೆ ಟೊಮೆಟೊ ಬಾತ್ ರೆಸಿಪಿ. ಓಕೆ ನೋಡಿ, ಚೆನ್ನಾಗಿದೆ ವಿಡಿಯೋ, ಚೆನ್ನಾಗಿ ಟೇಸ್ಟ್ ಆಗಿ ಬಂದಿದೆ. ಓಕೆ ನೋಡಿ, ಎಂಜಾಯ್ ದ ವಿಡಿಯೋ. ಓಕೆ ಫ್ರೆಂಡ್ಸ್, ಈಗ ಒಂದು 6ರಿಂದ 7 ಟೊಮೆಟೊ ತೊಗೊಂಡಿದ್ದೀವಿ. ಆಮೇಲೆ ಕಾಯಿ, ಆಮೇಲೆ ಒಂಚೂರು ಕಡಲೆ ನೆನೆಸಿಟ್ಕೊಂಡಿದ್ದೀವಿ. ಆಮೇಲೆ ಒಂದು ಕಟ್ ಕೊತ್ತಂಬರಿ, ಆಮೇಲೆ ಶುಂಠಿ, ಈರುಳ್ಳಿ, ಲವಂಗ, ಬೆಳ್ಳುಳ್ಳಿ, ಹಸಿಮೆಣಸು, ಆಮೇಲೆ ಚಕ್ಕೆ, ಇಷ್ಟೂ ಕರೆಕ್ಟಾಗಿ ರುಬ್ಬಿಟ್ಕೊಬೇಕು ಫ್ರೆಂಡ್ಸ್. ಈಗ ನೋಡಿ, ಒಂಚೂರು ಅಕ್ಕಿ ತೊಗೊಂಡಿದ್ದೀವಿ, ಒಂದು ಪಾವು. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಚೆನ್ನಾಗಿ ತೊಳೆದು ಇಟ್ಕೊಬೇಕು. ಆಮೇಲೆ ಈ ಕಾಯಿ ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ಹಸಿಮೆಣಸು, ಚಕ್ಕೆ, ಲವಂಗ, ಕಾಳು ಮೆಣಸು ಇಷ್ಟೂ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಕೊತ್ತಂಬರಿ, ಶುಂಠಿ ಎಲ್ಲ ಹಾಕಿ. ಓಕೆ ಫ್ರೆಂಡ್ಸ್, ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂಚೂರು ಎಣ್ಣೆ ಹಾಕಿ, ಅದಾದಮೇಲೆ ಸಾಸಿವೆ ಹಾಕಿ ಫ್ರೆಂಡ್ಸ್. ಅದು ಹಾಕ್ತಿದ್ದಂಗೆ ಒಂಚೂರು ಕಡಲೆಬೇಳೆ ಹಾಕಿ ಫ್ರೆಂಡ್ಸ್. ಕಡಲೆಬೇಳೆ ಹಾಕ್ತಿದ್ದಂಗೆ ಉದ್ದಿನಬೇಳೆ ಹಾಕಿ, ಅದಾದಮೇಲೆ ಒಂಚೂರು ಕಡಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಕರಿಬೇವಿನ ಸೊಪ್ಪು ಹಾಕಿ, ಅದು ಸಿಡಿತಿದ್ದಂಗೆ ಅರಿಶಿನ ಹಾಕಿ, ಮತ್ತು ಅದಾದಮೇಲೆ ಜೀರಿಗೆ ಹಾಕಿ ಫ್ರೆಂಡ್ಸ್. ಜೀರಿಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹಾಗೆ. ಓಕೆ ಫ್ರೆಂಡ್ಸ್, ಈಗ ಈರುಳ್ಳಿ ಹಾಕಿ, ಸಣ್ಣ ಸಣ್ಣ ಹೆಚ್ಚಿಡ್ತೀವಲ್ಲ ಅದನ್ನು ಈರುಳ್ಳಿ ಹಾಕಿ. ಓಕೆ ಫ್ರೆಂಡ್ಸ್, ಟೊಮೆಟೊ ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಮಿಕ್ಸ್ ಮಾಡಿದ್ದನ್ನು ಓಕೆ ಫ್ರೆಂಡ್ಸ್, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಓಕೆ ಫ್ರೆಂಡ್ಸ್, ಈಗ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ನೆನೆಸಿಟ್ಟಿರೋ ಅಕ್ಕಿನ ತೊಳೆದ್ಬಿಟ್ಟು ಹಾಕಿ. ಓಕೆ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಕುಕ್ಕರ್ ಒಂಚೂರು ಮೇಲೆ ಬರೋ ತನಕ ನೀರು ಹಾಕೋತೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ಹಾಕ್ಬಿಟ್ಟು ಮುಚ್ಚಿಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹೈ ಫ್ಲೇಮಲ್ಲೇ ಇಟ್ಕೊಂಡು 1 ಅಥವಾ 2 ವಿಷಲ್ ಹಾಕ್ಕೊಳ್ಳಿ. ಓಕೆ, 1 ವಿಷಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್, 1 ಅಥವಾ 2. ನಾನಿಲ್ಲಿ 1 ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಓಕೆ ಫ್ರೆಂಡ್ಸ್, ಈಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಈಗ ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್.